ಮಧ್ಯಪ್ರದೇಶದ ಜಬಲ್ಪುರದ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿ ಟ್ಯಾಂಕ್ಗಳ ಕೂಲಂಕಷ ಪರೀಕ್ಷೆ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಸಂಬಂಧ ಮಧ್ಯಪ್ರದೇಶಕ್ಕೆ ಆಗಮಿಸಿದ ಸಚಿವರನ್ನು ವಿಮಾನ ನಿಲ್ದಾಣದಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಯೋಜನೆಯು ರಕ್ಷಣಾ ವಲಯದಲ್ಲಿ ಹೊಸ ಮೈಲಿಗಲ್ಲಾಗಲಿದೆ. ಇದು ಯುದ್ಧ ಟ್ಯಾಂಕ್ಗಳ ದುರಸ್ತಿ, ಕೂಲಂಕಷ ಪರೀಕ್ಷೆ ಮತ್ತು ತಾಂತ್ರಿಕ ಉನ್ನತೀಕರಣಕ್ಕೆ ಕಾರ್ಖಾನೆಯ ಕೇಂದ್ರವಾಗಲಿದೆ. ಟ್ಯಾಂಕ್ಗಳ ನಿರ್ವಹಣೆ, ದುರಸ್ತಿ ಮತ್ತು ಪರೀಕ್ಷೆಗಾಗಿ ಆಧುನಿಕ ಸ್ಥಾವರ ಮತ್ತು ಪರೀಕ್ಷಾ ಟ್ರ್ಯಾಕ್ ಅನ್ನು ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರಸ್ತುತ ಟಿ-72 ಟ್ಯಾಂಕ್ಗಳನ್ನು ಕೂಲಂಕಷವಾಗಿ ಪರಿಶೀಲಿಸುವ ಪ್ರಮುಖ ಕಾರ್ಖಾನೆಯು ತಮಿಳುನಾಡಿನ ಅವಡಿಯಲ್ಲಿದೆ. ಈಗ ಹೊಸ ಯೋಜನೆಯಡಿಯಲ್ಲಿ ಮೊದಲ ಹಂತದಲ್ಲಿ ಪ್ರತಿ ವರ್ಷ 12 ಟಿ-72 ಟ್ಯಾಂಕ್ಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗುವುದು ಮತ್ತು ನವೀಕರಿಸಲಾಗುವುದು.